ತಂದೆ ಭೋಜರಾಜನ ಆಸ್ತಿಯನ್ನು ಕಾಯಲು ಬಂದಿರುವರು ಈ ವಾದಿ ರಾಜ. ಮಾನ್ಯ ಮುಖ್ಯಮಂತ್ರಿ ಇವರನ್ನೇ ಬಿಟ್ಟಿಲ್ಲ. ಮೂಢ ಹಗರಣದಲ್ಲಿ ಸಿಲುಕಿಸಿ ತೇಕಿಸಿ ಬಿಟ್ಟರು. ಇವರು ಸಾಮಾನ್ಯರೇ. ಗಾಂಧಿ ಗಾಂಧಿ ಎಂದು ವಾದ ಮಾಡುತ್ತಿರುವ ಈ ದೇಶದಲ್ಲಿ ಪ್ರಾಮಾಣಿಕ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂಜಿಯ ಮಗಳು ಇಂದಿರಾಜಿ 18 ವರ್ಷ ದೇಶವನ್ನಾಳಿದರೆ ಗನ್ ಮಷೀನ್ನಿಂದ ಕೊಲೆ ಮಾಡಿದರು. ಈ ಕೊಲೆ ಪಾತಕರು ಇವರು ಸಾಮಾನ್ಯ. ತಾಯಿಯ ಸೇವೆ ಮುಗಿಯಲಿಲ್ಲ ಎಂದು ಮಗನಾಗಿ ಬಂದ ರಾಜೀವ್ ಗಾಂಧಿ ದೇಹನ ಬಾಂಬ್ ಬಿಟ್ಟು ವಿಚಿತ್ರ ಮಾಡಿದರು. ಇವರು ಸಾಮಾನ್ಯರೇ. ಸೊಸೆಯಾಗಿ ಬಂದ ಸೋನಿಯಾಜಿಗೆ ಹೊರ ದೇಶದವರೆಂದು ಕೂಗಿ ಪ್ರಧಾನಿಯ ಪಟ್ಟವನ್ನೇ ಕಸಿದು ಹಾಕಿದರು. ಇವರು ಸಾಮಾನ್ಯರೇ. ಅಂದಾಗ ಈ ಅಮ್ಮ ಕರಿಯಮ್ಮನ ಪುತ್ರ ಈ ವಾದಿರಾಜನಿಗೆ ಯಾರೇ ಎದುರಾಗಲಿ ಅವರನ್ನ ಢಂ ಢಮ. ಮನೆಯಲ್ಲಿಲ್ಲವೇ? ಇಲ್ಲ ರೀ, ಶಿವರಾಜನ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದವನು ಇನ್ನೂವರೆಗೂ ಬಂದೇ ಇಲ್ಲ. ಅಂದ ಹಾಗೆ ನಿಮ್ಮ ಕೋರ್ಟಿನ ವಿಷಯ ಏನಾಯಿತು? ಜೆ.ಟಿ. ಪಾಟೀಲರಂತ ವಕೀಲರನ್ನು ಹಿಡಿದು ನ್ಯಾಯ ಮುಂದುವರಿಸಿದ್ದೇನೆ. ಅದನ್ನು ಗೆಲ್ಲಿಸುವುದು ಬಿಡುವುದು ಆ ದೇವರ ಕಡೆ ವಿಚಾರ. ಇರಲಿ, ಹೊಲದ ಕಡೆ ಏನಾದರೂ ಹೋಗಿದೆಯಾ? ಇಲ್ಲ ರೀ, ನೀವು ಹೋದಾಗಿನಿಂದ ನಾನು ಹೋಗೇ ಇಲ್ಲ. ಹೋಗ್ಲಿ ಬಿಡಿ. ಆ ದೇವರ ಕೃಪೆ ನಮ್ಮ ಮೇಲೆ ಇದ್ದಿದ್ದೆ ಆದರೆ ನಮ್ಮ ನ್ಯಾಯನೂ ಗೆಲ್ಲುತ್ತೆ, ನಮ್ಮ ಹೊಲದಲ್ಲಿ ಬೆಳೆ ಕೂಡ ಚೆನ್ನಾಗಿರುತ್ತದೆ. ಬನ್ನಿ ಊಟ ಮಾಡೋರಂತೆ. ಎಂಥ ಸದ್ಬುದ್ಧಿ ಹೆಂಡತಿಯ ಸಿಕ್ಕಿಲೆ ನನ್ನ ಬಾಳಿಗೆ. ನಿನ್ನಂಥ ಮಡದೆಯ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಮುಖದ ಹರ್ಷದ ಹೊನಲನ್ನು ನೋಡಿ ನನ್ನ ಹೃದಯದಲ್ಲಿ ನಿರಾಶೆ ಎಂಬ ನಿಟ್ಟುಸಿರು ಸುಟ್ಟು ಹೋಗಿ ದಿಟ್ಟ ಮಾನವನಾಗಿ ಮಾಡುತ್ತಿದ್ದೆ. ಈ ಆನಂದ ಸಮಯದಲ್ಲಿ ಒಂದು ಗೀತೆನ ಹಾಡುತ್ತೀಯ? ಏನ್ರಿ ಇದು? ಊಟದ ಹೊತ್ತಾದ್ರೂ ನಿಮ್ಗೆ ಹಾಡಿನ ಚಿಂತೆನಾ? ಅಂತರಂಗ ಪ್ರೇಮ ಗಂಗಾ ಪ್ರೇಮ ಗಂಗಾ ಅಂತರಂಗ ಭಾವ ಸಂತಾನ ಸಂಪೂರ್ಣ ಚಂದನ ಚಂದನ ಚಂದನ
ಅಂತರಂಗ ಅಂತರಂಗ ಪ್ರೇಮ ಗಂಗ ಭಾವ ಸಂಧಾನ ಸಂಪೂರ್ಣ ಕಂದನ ಕಂದನ ಸೀತಾ, ಅದೇಕೋ ನನ್ನ ಮನಸ್ಸಿಗೆ ಒಮ್ಮಿಂದ ನಮಗೆ ಶಾಖ ಹೊಡೆದಂತಾಗಿ ಎದೆ ಎಲ್ಲ ನೀರಾಗಿ ಎಡದೇಹವನ್ನು ನಡುಗುತ್ತದೆ ಸೀತಾ, ನಡುಗುತ್ತದೆ. ಏನೋ ಅನಾಹುತವಾಗುತ್ತದೆ ಸೀತಾ, ಏನೋ ಅನಾಹುತವಾಗುತ್ತದೆ. ನೋಡಿ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಅಪನಂಬಿಕೆ ಆಸ್ಪತ್ರೆ ಕೊಟ್ರೆ ಆಗುವುದಿಲ್ಲ. ಹೇಗೆ ನಡೀರಿ, ತುಂಬ ಹೊತ್ತಾಯ್ತು. ಸ್ನಾನ ಮಾಡಿ ಊಟ ಮಾಡುವರಂತೆ. ಹಠವಾದಿ ಮಾಡಿದೆ ನೀನು. ನಿನ್ನಿಂದ ನಡೆಯಲಿ, ಸ್ನಾನವಾಗಿದೆ, ಊಟವನ್ನು ತಂದು ಬಿಡು. ಆಯ್ತು ರೀ. ಓ ಬನ್ನಿ ಗೌಡ್ರಿ, ಕುಳಿತುಕೊಳ್ಳಿ. ಇಷ್ಟೊಂದು ದೂರ ನೀವು ಬಡವರ ಮನೆಗೆ ಬಂದಿರಿ ಅಲ್ಲ, ಬನ್ನಿ ಊಟ ಮಾಡಿ ಬನ್ನಿ ನಮ್ಮೊಂದಿಗೆ. ನಿನ್ನ ಜೋಳ ಇರಲಿ ನಿನ್ನ ಜೋಳದ ಗೋಡಿಗೆ ಬೆಂಕಿ ಹತ್ತೈತಪ್ಪ, ಅದಕ್ಕಾಗಿ ಹೇಳಕ್ ಬಂದಿನಿ. ಗೌಡ್ರೇ, ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟರೆ ಆ ದುಷ್ಕರ್ಮಿಗಳು ನಿನ್ನೆ ಹೇಳ್ಬೇಕಾಗಿತ್ತು, ನಿನ್ನ ಏತಿದ್ದಲ್ಲ, ಅದಕ್ಕಾಗಿ ಏನಾರು ಮಾಡ್ಕೊಂಡ್ ಬಿದ್ದಾಳ ಅಂತ ಹೇಳಿಲ್ಲ ಮಾರಾಯ. ಗೌಡ್ರೆ ಸಂತಾನವತವಾಗಿ ಹೋಯಿತು ನನ್ನ ಬಾಳಿನಲ್ಲಿ. ತುಂಬಿದ ಜೋಳದ ಗೂಡಿಯಲ್ಲಿ ಎಂದು ನನ್ನ ತಮ್ಮ ಕೇಳಿದರೆ ಅವನಿಗೆ ಏನಂತ ಉತ್ತರಿಸಲಿ ಗೌಡರೇ, ಏನಂತ ಉತ್ತರಿಸಲಿ? ಇನ್ನು ಮುಂದೆ ಹೇಗೆ ನಮ್ಮ ಜೀವನದ ಗತಿ? ನೀವೇ ಈಗ ನಮ್ಮ ಪಾಲಿನ ದೇವರು ಗೌಡ್ರೆ, ನೀವೇ ಈಗ ನಮ್ಮ ಪಾಲಿನ ದೇವರು. ಇರ್ಲಪ್ಪ, ಅದಕ್ಕೆಲ್ಲ ಸಂಕಟ ಮಾಡ್ಕೋಬೇಡ, ನಿನಗೇನು ಸಹಾಯ ಬೇಕಾದ್ರೂ ನಾ ಮಾಡ್ತಾನು, ನಾ ಇನ್ನು ಬರ್ತೇನೆ. ಹೇ ಜಗಪಾಲಕ, ಜಗದ ಒಡೆಯ ನೀನೆಂದು ಅಡಿಗೆರಿದು ಬೇಡಿದರು ಕಡೆಗಣಿಸಿ ಕಾಡುತ್ತಿರುವೆ ಈ ಬಡಪಾಪಿ ರಾಮನನ್ನು. ಹೊಟ್ಟೆಗೆ ಹಿಡಿಯನ್ನ ನೀಡುವ ಜೋಳದ ಗೂಡೆ ಸುಟ್ಟು ಭಸ್ಮವಾಗಿ ಹೋಯ್ತೆಂದರೆ ಇನ್ನೆಲ್ಲಿದೆ ಈ ರೈತನಿಗೆ ಸ್ವತಂತ್ರ ಅಧಿಕಾರ? ಹೇ ಅಖಂಡೇಶ್ವರ, ಅಖಂಡಕ್ಕೆ ನೀನು ಒಡೆಯನಾಗಿ ನೀ ನೋಡದಿರಲ್ಲ ಈ ಕ್ರೂರ ರಾಕ್ಷಸರನ್ನು. ಬಿತ್ತಿ ಬೆಳೆದ ಸಣ್ಣಾಗಿ ಹೋದ ಈ ರೈತನ ಉಸಿರೇ ಸುಟ್ಟು ಹಾಕಿದರೆ ಅಂದರೆ ಕಷ್ಟದಲ್ಲಿ ಕೈ ತೊಳೆದು ನುಕ್ಕುಯ ನನ್ನನ್ನು. ಇನ್ನು ಮುಂದೆ ಹೇಗೆ ಸೀತಾ ನಮ್ಮ ಉಪಜೀವನದ ಗತಿ ಸೀತಾ? ಹೇಗೆ? ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಹೇಗೆ ಸಮಾಧಾನ ತಂದುಕೊಳ್ಳಲಿ ಸೀತಾ? ಹೇಗೆ ಸಮಾಧಾನ ತಂದುಕೊಳ್ಳಲಿ? ಸಂಸಾರ ಎಂಬ ಸಮುದ್ರ ಆಳವಾದ ತಿರುವಿನಲ್ಲಿ ಸಿಕ್ಕು ನಾನು ಹೇಗೆ ಸಮಾಧಾನ ತಂದುಕೊಳ್ಳಲಿ ಸೀತಾ? ನಾನು ಹೇಗೆ ಸಮಾಧಾನ ತಂದುಕೊಳ್ಳಲಿ? ಸಂಸಾರ ಎಂಬ ಹಿಂದೊಂದು ದಿನದಲ್ಲಿ ನನ್ನ ಮನೆಯ ಸುಟ್ಟು ಹೋದಾಗ ಸಣ್ಣವನಿದ್ದ ನಾನು ನನ್ನ ತಮ್ಮನನ್ನು ಹೊತ್ತುಕೊಂಡು ಹೊಟ್ಟೆಗೆ ಏನು ಬಟ್ಟೆಗಾಗಿ ಊರೂರು ಅರೆದು ಜೀವನಗಳದೆ. ಆದರೆ ನನಗೆ ಮತ್ತೆ ಅದೇ ಪರಿಸ್ಥಿತಿ ಬಂದು ಒದಗಿದ್ದೆ. ಹೇ ದಯಾಳು, ಶ್ರದ್ಧಾ ನಂದನೆ, ಶ್ರದ್ಧೆಯಿಂದ ನಡೆಯುವ ಜನರಿಗೆ ಆನಂದ ಕೊಡುವ ನೀನು ಕೂಡ ಕಂದನಾಗಿ ನೋಡುವ ನನ್ನನ್ನು. ನೀನು ಈ ರೀತಿ ಕಷ್ಟ ಕೊಡುವುದಾದರೆ ನಿಷ್ಠೆಯಿಂದ ಹಾರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ನಿನ್ನ ಹೋಮನ ಎಣ್ಣೆ ಕೊಡುವೆ.
ಮಾತಿಗೆ ಯಾಕೀ ಗಾಬರಿ? ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ಬಹು ದೀರ್ಘವಾಗಿ ನಿಂತಿರುವಿರಲ್ಲ ಅಣ್ಣ. ಯಾಕಣ್ಣ, ಏನು ವಿಷಯ? ಏನೂ ಇಲ್ಲ ಭಾತಮ್ಮ. ಯಾರೋ ದುಷ್ಕರ್ಮಿಗಳು ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದ್ರಣ್ಣ? ನಾನಿಲ್ಲದ ಸಮಯ ಸಾಧಿಸಿ ನಮ್ಮ ತುಂಬಿ ನಿಂತ ಜೋಳದ ಗೂಡಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ರು. ಅಣ್ಣ, ನಮ್ಮ ಜೋಳದ ಗೂಡಿಗೆ ಬೆಂಕಿ ಹಚ್ಚಿರುವರೇ ಆ ಚಂಡಾಲರು. ಅಣ್ಣ, ಯಾರವರು ಅಣ್ಣ? ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟ ಕಿರಾತಕರು. ಹೇಳಣ್ಣ, ಈಗಲೇ ಹೋಗಿ ಆ ಪಾಪಿಯನ್ನ ಧರನೆ ಎಳೆದು ತಂದು ಎಳೆಯಾಗಿ ಸೀಳಿ ಕಡಿದು ಹಾಕಿ ಬಿಡ್ತೀನಿ ಅವರ ಕೊಬ್ಬಿದ ಶರೀರವನ್ನು. ಶಾಂತನಾಗು ತಮ್ಮ, ಶಾಂತನಾಗು. ಇನ್ನು ಶಾಂತಿ ಇಲ್ಲಣ್ಣ ಈ ನಿನ್ನ ತಮ್ಮನಿಗೆ. ಅಂದು ಅನ್ಯಾಯಕ್ಕಾಗಿಯೇ ಹೋರಾಟ ಮಾಡೆಂದು ನನ್ನ ಗುರುಗಳಿಂದ ಈ ಕೊಡ್ಲಿ ನನ್ನ ಕೈ ಸೇರಿದೆ ಅಂದ್ರೆ ಈಗ ಬೇಕಾಗಿದೆ ಇದಕ್ಕೆ ಆ ಪಾಪಿಗಳ ಬಿಸಿ ರಕ್ತ. ಆ ಪಾಪಿಗಳ ರಕ್ತ ಈ ಭೂಮಿಗೆ ಒದ್ದೆ ಆದಾಗಲೇ ನಿನ್ನ ತಮ್ಮನ ಆತ್ಮಕ್ಕೆ ಶಾಂತಿ. ಸುಟ್ಟು ಹಾಕಿದ ಕೇಡಿಗಳು ಇನ್ನೂ ಯಾರು ಅಂತ ತಿಳಿದ ಬಂದಿಲ್ಲಪ್ಪ. ಇದರ ತನಿಖೆಗಾಗಿ ಊರಿನ ಹಿರಿಯರು ಈ ಬರದಿಂದ ಕೆಲಸ ನಡೆಸಿದ್ದಾರೆ. ಅಲ್ಲ, ತುಂಬಿದ ಜೋಳದ ಗೂಡಿಗೆ ಬೆಂಕಿ ಹಚ್ಚಿರುವರು ಗೊತ್ತಾಗದೆ ನಾಪತ್ತೆಯಾಗಿ ಹೋಗಿದ್ದಾರೆ. ಅಣ್ಣ, ಇದು ಆ ತ್ಯಾಗರಾಜ ಮತ್ತು ವಾದಿರಾಜನ ಕೈವಾಡದಂತೆ ಕಾಣ್ತಾ ಇದೆ. ಹೇ ತ್ಯಾಗರಾಜ, ಲೇ ವಾದಿರಾಜ, ತಿಕ್ಕದಲ್ಲಿ ದಮ್ಮು ಅನ್ನೋದಿದ್ರೆ ಏಟಾಗಿ ಡೀಲ್ ಮಾಡೋ ಗಾಂಡುಗಳ. ಅಣ್ಣ, ನೀನು ಆವೇಶದಲ್ಲಿ ಆ ಪಾಪಿಯ ಹೆಸರು ಹೇಳದೇ ಇದ್ರೆ ನನ್ನ ಕುಲದೈವ ಮಾರುತೇಶ್ವರನ ಮೇಲಾನೆ ಅಣ್ಣ. ಸುಟ್ಟು ಹಾಕಿದ ಕೇಡಿಗಳು ಇನ್ನೂ ಯಾರು ಅಂತ ತಿಳಿದೇನೆ. ಒಬ್ಬರ ಮೇಲೆ ಅಪವಾದ ಕೊಟ್ಟರೆ ಹೇಗೆ ತಮ್ಮ, ಹೇಗೆ? ಮೊದಲು ವ್ಯಕ್ತಿ ಯಾರು ಅಂತ ತಿಳಿದುಕೊಳ್ಳೋಣ, ಆಮೇಲೆ ನಮಗಾದ ಅನ್ಯಾಯವನ್ನು ದೊರಕಿಸಿಕೊಳ್ಳೋಣ. ನ್ಯಾಯ ಎಲ್ಲಿದೆಯನ್ನ ಈ ಸಮಾಜದಲ್ಲಿ ನಿನಗೆ? ನ್ಯಾಯ ಹೊತ್ತು ಹೊಂಟ್ರೆ 108 ಕಪಟಿ ರೌಡಿಗಳ ದೌರ್ಜನ್ಯದಿಂದ ಗರ್ಜಿಸಿ ಗರತಿ ಮಾತೆಯರ ತಾಳಿ ಕಿತ್ತು ಬಿಸಾಕಿ ಹಾಗೆ ಮೂಕಾಗಿ ಕುಳಿತಿದೆಯನ್ನ ಈ ನಿನ್ನ ಸಮಾಜ. ಬಡವರಿಗಾಗಿ ಸರ್ಕಾರ ಕೊಟ್ಟ ಕಂಟ್ರೋಲ್ ಕಾಳನ್ನ ಬ್ಲಾಕ್ ಮಾಡಿ ತಮ್ಮ ಬೋಕಸ್ವನ್ನು ತುಂಬಿಕೊಂಡು ಕುಳಿತಿದ್ರು. ಹಾಗೆ ಮೂಕಾಗಿ ಕುಳಿತೈತಿ ಅನ್ನ ಈ ನಿನ್ನ ಸಮಾಜ. ದುಡ್ಡಿನಿಂದ ನಡೆಯುವ ದೊಡ್ಡಸ್ತಿಕೆಯಲ್ಲಿ ಕೋರ್ಟನ್ನೇ ತನ್ನ ಹತಟ್ಟೆಯಲ್ಲಿಟ್ಕೊಂಡು ಒಬ್ಬರ ಆಸ್ತಿ ಮತ್ತೊಬ್ಬರಿಗೆ ಮಾಡಲು ಮುಂದಾದ ದೃಷ್ಟ ತ್ಯಾಗರಾಜ್ ವಕೀಲನ ನೋಡಿ ಇಂದಿಗೂ ಹಾಗೆ ಕುಳಿತಿಲ್ವನ್ನ ಈ ನಿನ್ನ ಸಮಾಜ. ರಾತ್ರಿ ಕೆಲಸಕ್ಕೆ ಹೋದ ಗಂಡ ಮನೆಗೆ ಬರಲಿಲ್ಲ ಅಂತ ಮೇಲಿನ ಮನಿ ಗುಂಡಮ್ಮ ವಾದಿರಾಜನನ್ನು ಕೇಳಲು ಹೋದ್ರೆ ಅವಳನ್ನ ಕ್ಷಣದಲ್ಲಿಯೇ ರಂಡೆ ಮಾಡಿ ಶೀಲ ತಿಂದಿರೋ ಬಂಡನ ನೋಡಿ ಇಂದಿಗೂ ಹಾಗೆ ಮುಗಾಯಿ ಕುಳಿತೈತಿಯನ್ನ ಈ ನಿನ್ನ ಸಮಾಜ. ಅಂದಾಗ ಎಲ್ಲಿಂದ ಬರಬೇಕನ್ನ ನಮಗೆ ಈ ಸಮಾಜದಲ್ಲಿ ನ್ಯಾಯ? ಆಯ್ತಲ್ಲ, ಇವತ್ತಲ್ಲ ನಾಳೆ ಆದರೂ ಈ ಸಮಾಜಕ್ಕೆ ನ್ಯಾಯದ ಪತಾಕೆ ಹಾರಿ ಹಾರುತ್ತದೆ. ನೀನು ಸಮಾಧಾನ ಮಾಡಿಕೊಳ್ಳಪ್ಪ. ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ದುಷ್ಟರ ದಬ್ಬಾಳಿಕೆಯಿಂದ ಹೋಗುವವರ ರಭಸದ ನದಿ ಕಟ್ಟಲು ಯಾವ ಅಣೆಕಟ್ಟು ಇಲ್ಲ. ಅವರ ರಭಸದ ನದಿಯನ್ನ ಕಟ್ಟಲು
ಬೇಕಾಗಿದೆ ಆ ಪಾಪಿಗಳ ಎದೆಯ ಬಿಸಿ ರಕ್ತ, ಅವರ ರಕ್ತ ಮಾಂಸದ ಎಳಿವಿನ ಕಂದರ. ಅಂದಾಗ ಅಂದು ಹಾರುತ್ತದೆ ಅಮ್ಮ ನಮ್ಮ ಜಯ ನ್ಯಾಯದ ಪಥಕ್ಕೆ. ಮೆಚ್ಚಿದೆ ಮೈದುನ, ಈ ನಿನ್ನ ನಿಚ್ಚಳವಾದ ಎತ್ತರಕ್ಕೆ ನಾನು ಮೆಚ್ಚಿದೆ. ಎತ್ತರಕ್ಕೆ ಹಾರುವ ಹಕ್ಕಿ ರೆಕ್ಕೆ ಸೋತು ಇವತ್ತಲ್ಲ ನಾಳೆ ಆದರೂ ನೆಲಕ್ಕೆ ಬರಲೇಬೇಕು. ಹಾಗೆ ಅವರ ಸೋಲಿಗಾಗಿ ಆ ಶ್ರೀಹರಿ ಅವತರಿಸಿ ಬಂದೇ ಬರುತ್ತಾನೆ. ಅಲ್ಲಿವರೆಗೂ ನೀನು ಸಮಾಧಾನ ಮಾಡಿಕೊಳ್ಳಲೇಬೇಕು. ಹೌದು ತಮ್ಮ, ನಿಮ್ಮ ಅತ್ತಿಗೆ ಹೇಳಿದಂತೆ ನೀನು ಮೊದಲು ಒಳಗೆ ಹೋಗು. ಇದೆಲ್ಲ ನ್ಯಾಯಕ್ಕಾಗಿ ನಾನು ಈ ಊರಿನ ಹಿರಿಯರಿಗೆ ಭೇಟಿಯಾಗಿ ಸರಿಪಡಿಸಿಕೊಂಡು ಬರುತ್ತೇನೆ. ಮೊದಲು ಶಿವರಾಜನು ಸಿಗಲಿ, ಬನ್ನಿ ಹೋಗೋಣ. ವಕೀಲರೇ, ತ್ಯಾಗರಾಜ್ ವಕೀಲರೇ, ಈ ನಮ್ಮ ಸರಾಯಿ ಫ್ಯಾಕ್ಟರಿ ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ಎಕ್ಸೈಸ್ ಮಂತ್ರಿಗಳೇ ಆಗಮಿಸಬೇಕಾಗಿತ್ತು. ಅವರು ಉತ್ತೂರಿಗೆ ಹೋದ ಕಾರಣ ನಂತರದಿಂದ ಬರಲಿಕ್ಕಾಗುವುದಿಲ್ಲ ಎಂದು ಈಗ ತಾನೇ ಫೋನ್ ಮಾಡಿ ತಿಳಿಸಿದರು. ತ್ಯಾಗರಾಜರೇ, ಈಗ ತಾನೇ ಫೋನ್ ಮಾಡಿ ತಿಳಿಸಿದರು. ಗೌಡ್ರಿ, ಮತ್ತೆ ಈ ಕಾರ್ಯಕ್ರಮ ಯಾರಿಂದ ಚಾಲು ಮಾಡ್ಬೇಕ್ರಿ ಅಪ್ಪ? ಲಕ್ಷ್ಮೀಪತಿ ನನ್ನನ್ನು 50 ಎಕರೆ ಜಮೀನುದಾರನನ್ನಾಗಿ ಮಾಡಿದ. ಜಮೀನುದಾರ ಎಂದು ನನ್ನನ್ನು ಬೆಳಕಿಗೆ ತಂದ ನನ್ನ ಸ್ನೇಹಿತ ವಕೀಲ ತ್ಯಾಗರಾಜರೇಕೆ ಉದ್ಘಾಟನೆ ಮಾಡಬಾರದು? ಅದು ನನ್ನಿಂದ ಹೇಗೆ ಸಾಧ್ಯ ಜಮೀನ್ದಾರರೇ? ನೋಡ್ರಿ ವಕೀಲ್ ಸಾಹೇಬ್ರ, ನಿಮ್ಮಿಂದ ಹೆಂಗ ಸಾಧ್ಯ ಅಂದ್ರೆ ಹೆಂಗತ್ರಿ ನೀವು? ಈಗ ನಮ್ಮ ಗೌಡ್ರ ಲೆವೆಲ್ದಾಗ ಹೋಗ್ಬಿಟ್ರಿ ನೀವೀಗ. ಬರ್ರಿ ಗೌಡ್ರ, ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮನ ನೀವೇ ಚಾಲು ಮಾಡಿ ಹಾಗೆ ಪರ್ರೆಯನ್ನು ಎಳೆಯುವ ಆ ಕಾರ್ಯಕ್ರಮನು ನಿಮ್ಮಿಂದನ ಆಗಲ್ರಿ ವಕೀಲ್ ಸಾಹೇಬ್ರ. ಬನ್ನಿ ಪ್ರಾರಂಭಿಸೋಣ. ವಕೀಲರೇ, ನೀವು ಈ ಕೆಲಸಕ್ಕೆ ಇಲ್ಲ ಎಂದು ಹೇಳಬಾರದು. ಏಕೆಂದರೆ ನೀವು ಮುಂದೆ ನ್ಯಾಯಾಧಿಪತಿಗಳಾಗುವವರು. ಇಂತಹ ಸಣ್ಣ ಸಣ್ಣ ಕೆಲಸಕ್ಕೆ ಇಲ್ಲ ಎಂದು ಹೇಳದೆ ನೀವೇ ಜ್ಯೋತಿ ಬೆಳಗಿಸಿ ಈ ಉದ್ಘಾಟನೆಯ ಸಮಾರಂಭವನ್ನ ಏಕೆ ಮಾಡಬಾರದು ವಕೀಲರೇ? ಬನ್ನಿ ಶ್ರೀಮಂತರೇ, ಇಷ್ಟೆಲ್ಲ ಜಮೀನು ನಿಮ್ಮ ಹೆಸರಲ್ಲೇ ಮಾಡಿಕೊಟ್ಟಿದ್ದೀನಿ. ಅಂದ ಮ್ಯಾಗ ಉದ್ಘಾಟನೆ ಯಾಕೆ ಬೇಡನ್ಲಿ? ಬನ್ನಿ ಪ್ರಾರಂಭಿಸೋಣ. ವಕೀಲ್ ಸಾಹೇಬ್ರೆ, ಪೂಜೆನ ಪ್ರಾರಂಭ ಮಾಡಿ. ವಕೀಲ್ ತ್ಯಾಗರಾಜ, ನೀವು ಜ್ಯೋತಿ ಬೆಳಗಿಸುವುದನ್ನ ಏನೋ ಜಮೀನ್ದಾರ್ ಕೊನೆ, ಯಾರ ಹೊಲ ಯಾರ ಮನೆ ಅಂತ ತಿಳಿದು ಈ ರೀತಿ ನಾಟಕ ಮಾಡ್ಲಿಕ್ಕೆ ಹತ್ತಿರುವೆ. ಮರ್ಯಾದೆಯಿಂದ ಅಡಿಗಲನ್ನ ಕಿತ್ಕೊಂಡು ನೀತಿವಂತನಾಗಿ ಈ ನಿನ್ನ ಮಗನ ಶ್ರುತಿ ಹಾಡಿಸುವೆಯೋ ಅಥವಾ ನಿನ್ನ ಕೃತಿನ ಬಯಲಿಗೆ ಹಾಕ್ಬಿಡ್ಲೋ? ಏಯ್, ನನ್ನ ಹೊಲಕ್ಕೆ ನುಗ್ಗಿ ನಿನಗೇನು ತಿಳಿದಿದೆಯೋ ಮೂಢ? 1950ರಲ್ಲಿಯೇ ನನ್ನ ಅಜ್ಜ ಖರೀದಿ ಪತ್ರ ಮಾಡಿಟ್ಟಿರುವನು. ಈಗ ನನ್ನ ಹೊಲಕ್ಕೆ ಬಂದು
ಅಡ್ಡಿಪಡಿಸುವವನು ನೀನು ಯಾವನ? ಚಿಕ್ಕಂದಿನಿಂದಲೂ ನಿನ್ನ ಕೈಯಲ್ಲಿ ಚಿತ್ರಹಿಂಸೆಗೊಳಗಾಗಿ ಅರಗಾಯವಾಗಿ ಗಾಯಗೊಂಡ ಘಟ ಸರ್ಪವೋ ಇದು. ನಿನ್ನ ನಿನ್ನ ಚೇಲಗಳನ್ನ ಕಚ್ಚಲೇಬೇಕು ಅಂತ ಎಡೆ ಎತ್ತಿ ಮುತ್ತಿಗೆ ಹಾಕಲು ಬಂದಿದೆ ಈ ಆಸ್ತಿ ಮಾಲೀಕನೊಂದಿಗೆ. ಆಸ್ತಿಯ ಮಾಲೀಕ? ಅವನು ಈ ಆಸ್ತಿಯ ಮಾಲೀಕ. ಅವನನ್ನು ಢಮ್ ಢಮ. ಏ ಗೌಡ, ರತ್ನರಾಜ್ ಜಮೀನ್ದಾರನೆಂದು ಇಡೀ ಕರ್ನಾಟಕದ ತುಂಬ ಹೆಸರುವಾಸಿಯಾಗಿರುವ ಸತ್ತು ಹೋದ ನಿನ್ನಣ್ಣನ ವಂಶದ ಕುಡಿಯೇ ಈ ಶಿವರಾಜ್ ಅಂತ. ಶಿವರಾಜ್? ಏ ಶಿವರಾಜ್, ಶಿವರಾಜ್, ಶಿವರಾಜ್ ಎನ್ನುವ ಹೆಸರೇ ಕಂಚಿನ ಪತ್ರದಲ್ಲಿಯೇ ಶೂನ್ಯವಾಗಿರುವಾಗ ನೀನ್ಯಾವ ನನ್ನ ವಂಶದ ರತ್ನಾಲೆ ಕತೆ? ನಿನ್ನಲ್ಲಿ ತಾಕತ್ತಿದ್ದರೆ ಕೋರ್ಟಿನಲ್ಲಿ ಹೋಗಿ ಕೇಳಿಕೋ ಇದು ಯಾರ ಆಸ್ತಿ ಎಂದು. ಡಿಂಗ್ ಚಕ್ರೇ ಡಿಂಗ್ ಚಕ್ಕ ಜಮ್ಮಣ್ಣು ತಕ ಬಿಡಂಗಿಲ್ಲ ನಾವ. ಆ ಕೋಟೆ ಇಂದು ವಾದಿರಾಜನಂತೆ ವಾದಿಸಿ ಬಂದಿರುವಾಗ ಅವನ್ಯಾವನ್ನೇ ಈ ಆಸ್ತಿಗೆ ಹಕ್ಕುದಾರ? ಏ ತ್ಯಾಗರಾಜ, ನಿಮ್ಮಂತ ಕಂತ್ರಿ ವಕೀಲರೇ ಲಂಚದ ಮಂಚ ಹತ್ತಿ ಈ ರೀತಿ ನಾಟಕವಾಡ್ತೀರಂತಲೇ ಸ್ಟೇ ಆರ್ಡರ್ ತಂದಿದ್ದೇನೆ. ಅದು ಹೈಕೋರ್ಟಿನಲ್ಲಿ ತೀರ್ಮಾನವಾಗುವವರೆಗೂ ಯಾರಿಗೂ ಅವಕಾಶವಿಲ್ಲ ಈ ನನ್ನ ಆಸ್ತಿಯಲ್ಲಿ ಕಾಲಿಡಲು. ಇದಕ್ಕೂ ಮರ್ಯಾದೆಯಿಂದ ನೀವಿಲ್ಲಿಂದ ಕಾಲ್ ತೆಗೆಯದಿದ್ರೆ ಆ ಕಚಕ್ಕ ಒಬ್ಬ ಬಂಡ್ರುಂಡಾನು ಆ ಕಚಕ್ಕ ಬರೀ ನಾನು ನೋಡ್ತಾನೆ ಇದ್ದೀನಿ. ಹಾಡಿದ್ದನ್ನೇ ಹಾಡ್ತಿರಲ್ಲೋ ಕಿಸುಬಾಯ್ ದಾಸ್ಗಳ. ಏ ನಮ್ಮ ಅಣ್ಣ ತಮ್ಮರ ಮಧ್ಯ ಭಾಗವಹಿಸಲು ನೀನು ಯಾವನೋ? ನಿನಗೇನು ತಿಳಿದಿದೆಯೋ? ನಾನು ಹೇಳಿದೆನಲ್ಲ, ವಾಮಣ್ಣ ಎಂಬ ವ್ಯಕ್ತಿಯಿಂದ ಖರೀದಿ ಮಾಡಿಸಿಕೊಂಡ ಖರೀದಿ ಪತ್ರವೇ ನಮ್ಮ ಹತ್ತಿರವಿರುವಾಗ ಅದನ್ನು ಕೇಳಲು ನೀನ್ಯಾವನೋ? ರಾಮ್ ಪರಶುರಾಮ್. ಲೇ ಬಡವ, ಬಡವರ ಮೇಲೆ ದಬ್ಬಾಳಿಕೆ ತೋರಿಸಿ ಕೊಪ್ಪಿನಿಂದ ಬೆರೆಯುವ ನಿಮ್ಮಂತ ಪ್ರತಿಯೊಬ್ಬರ ಕೊಬ್ಬ ನಿಲ್ಲಿಸಲು ಸದಾ ಹೋರಾಡುವ ಹಚ್ಚಿದ ಹೆಬ್ಬುಲಿ ನಾನು. ಈ ನನ್ನ ಮಾತು ತಿಳಿಯದೆ ಉದ್ಗಾರದಿಂದ ಅಬ್ಬರಿಸಿ ಹಾರಾಡಿದ್ರ ಈ ನನ್ನ ಕಾಲಿ ದಕ್ಕರೆ ಬಾಯ್ ತೆರೆದು ಕುಳಿತಿದೆ ನಿನ್ನೆದೆಯ ರಕ್ತವನ್ನ ಕುಡಿಯಲು. ರಕ್ತ ಕುಡಿಯುತ್ತೇನೆಂದು ಬಂದವರ ಕತ್ತನ್ನು ತೆಗೆಯಲು ಸದಾ ಕತ್ತಿ ಹಿಡಿದು ನಿಂತಿದ್ದಾನೆ ಈ ರಣತುಂಗ. ಹಲೋ ಮಿಸ್ಟರ್ ಪರಶುರಾಮ್, ಈ ರಣತುಂಗನೆಂದರೆ ಬರೀ ರಣ ಹೇಳಿ ಎಂದು ಭಾವಿಸಬೇಡ. ಇವನು ರಣದ ವೀರ. ಲೇ ತಮ್ಮ ಪರಶುರಾಮ, ಅದೇನ ಅಂತಾರಲ್ಲ ನಮ್ಮ ಗೌಡ್ರ ಕಣ್ಣಿಟ್ಟದನ ಬಿಡಂಗಿಲ್ಲ. ಅಂತ ಆಗ ಕೈ ಹಾಕ್ಯಾರಂದ್ರ ಆ ಆಸ್ತಿ ಕಸ್ಕೋಲಾರ್ದ ಬಿಡ್ತೀವೇನಪ್ಪ. ಇವನು ಜಯ ವೀರನಲ್ಲ, ನಿಮ್ಮನ್ನೆಲ್ಲ ಮಣ್ಣಲ್ಲಿ ಮುಚ್ಚಿ ಹೋಗೋ ಹರಾಮ್ ಕೋರ.
ಲೇ ಪರಶುರಾಮ, ಬಾಯಿ ಮುಚ್ಚೋಲೆ. ನುಚ್ಚು ಹಾಕಿದವರ ಮನೆ ಬಾಗಿಲ ಕಾಯೋ ನಾಯಿ. ನಿನ್ನಂತ ನಾಯಿ ನನ್ನ ಮಕ್ಕಳಿಗೆ ಹೆಂಗೂ ಗೊತ್ತಾಗಬೇಕು ಈ ಪರಶುರಾಮನ ಪರಾಕ್ರಮ. ಮತ್ತೊಬ್ಬರ ಆಸ್ತಿಯಲ್ಲಿ ಮನೆ ಮಠ ಕಟ್ಟಲು ಮುಂದಾದ ನಿನ್ನ ದನಿ ಒಬ್ಬ ನಾಲಾಯಕ. ನಿತ್ಯ ಅವನ ಪಾದ ತೊಳ್ಕೊಂಡು ಅವನ ಮನೆ ಬಾಗಿಲ ಕಾಯೋ ನೀನಪ್ಪ ನಾಲಾಯಕ. ಈಗ ನೀವೆಲ್ಲರೂ ಶಿವರಾಜನ ಹೊಲ ಬಿಟ್ಟು ಹೋಗದಿದ್ರೆ ನಿಮ್ಮೊಬ್ಬೊಬ್ಬರ ಘಟನ ಉರುಳಿಸಿ ಇಟಕಿ ಭೀಮಾಂಬಿಕೆಯ ನೆದುರಲ್ಲಿ ನೆತ್ತರ ಹರಿಸ್ತೀನಿ ಜೋಕೆ. ಏಯ್, ಆ ನಿನ್ನ ತಾಯಿ ಸತ್ತು ಹೋಗಿರುವಳು, ಈಗ ನಿತ್ಯ ಇರುವಳು ನನ್ನ ತಾಯಿ ಅಮ್ಮ ಕರಿಯಮ್ಮ. ಮತ್ತೆ ಹುಟ್ಟಿ ಬಂದಿದ್ದಾಳೆ ನನ್ನ ಹೆತ್ತ ತಾಯಿ. ದುಷ್ಟರಿಗೆ ದುರ್ಗಿಯಾಗಿ, ಶ್ರೇಷ್ಠರಿಗೆ ಅನ್ನದಾತೆಯಾಗಿ, ಸ್ವಂತ ನನ್ನ ಅತ್ತಿಗೆ ಈ ನನ್ನ ಮನೆಯಲ್ಲಿ ಅವತರಿಸಿ ಬಂದಿದ್ದಾಳೆ ಈ ಕಲಿಯುಗದ ಸೀತೆಯಾಗಿ. ಅಂತ ಪವಿತ್ರ ಗರತಿಯ ಕೊರಳನ್ನ ಕೊಯ್ದು ಅವರ ಜನ್ಮದಾತನ ಹೆಸರಿಗೆ ಮಸಿ ನುಂಗಿಸಲು ಸಿದ್ಧನಾಗಿರುವಿರಿ ಎಂದಾಗ ನಿಮ್ಮನ್ನೆಲ್ಲ ಗುದ್ದಿ ರಕ್ತ ಹಿಡಿಯೋದೆ ನನ್ನ ಗುರಿ. ಮುಚ್ಚು ಬೋಯಿ ನರಕುಣ್ಣಿ. ನೀನು ಯಾರೊಂದಿಗೆ ಮಾತನಾಡುತ್ತಿರುವೆ ಎಂಬುವುದು ಲಕ್ಷ್ಯ ಬಿಟ್ಟು ಮಾತನಾಡೋ. ನಮ್ಮ ಆಸ್ತಿಯ ವಿಚಾರ ನಿನಗೇನು ತಿಳಿದಿದೆಯೋ ಮೂರ್ಖ. ಅಂದು ನನ್ನ ತಂದೆಯ ತಂದೆ ಖರೀದಿ ಪತ್ರ ಮಾಡಿ ಇಟ್ಟಿರುವಾಗ ನಿನ್ನಂಥವನು ಎಷ್ಟೇ ಬಾಯಿ ಬಡಿಕೊಂಡರೂ ಇದೇ ಜಾಗದಲ್ಲಿ ಕೋರ್ಟಿನಿಂದ ಆ ಪತ್ರದ ಮುಖಾಂತರ ಮತ್ತೆ ನಾನು ಪ್ರವೇಶಿಸುವೆ. ಈ ಅವಮಾನದ ಅಭಿಮಾನಕ್ಕಾಗಿ ಇವನು ಅದೇ ಜಾಗವನ್ನು ಖರೀದಿ ಪತ್ರದ ಮುಖಾಂತರ ಎತ್ತಿ ತರುವನು. ಇಲ್ಲದೆ ಹೋದರೆ ನಿಮ್ಮಣ್ಣ ಕಾಚಕ್ಕ. ನನ್ನ ಪ್ರಾಣದ ಉಸಿರಿರುವವರೆಗೂ ನಿನ್ನಂತ ನಾಯಿಗೆ ಒಂದು ಹೆಜ್ಜೆ ಕೂಡ ಕಾಲಿಡಲು ಅವಕಾಶ ಕೊಡಲಾರ ಈ ಪರಶುರಾಮ. ಹಾಗೇನಾದ್ರೂ ಇದಕ್ಕೂ ನೀನು ಮಿಕ್ಕಿ ಮುಂದೆ ಬಂದ ನಿನ್ನೆದೆ ಗುಂಡಿಗೆಯನ್ನ ಕಡಿದು ಪುಟಿದು ಹೊರಬರೋ ನಿನ್ನ ರಕ್ತದಲ್ಲಿ ಈ ಭೂತಾಯಿಗೆ ಅಭಿಷಕ್ತ ಮಾಡಿ ನಿನ್ನ ಮಾಂಸದಿಂದಲೇ ಸೀಗೆ ಹುಣ್ಣಿಮೆಯ ಹಬ್ಬವಾಗಿ ಈ ಭೂತಾಯಿಗೆ ಸಿಂಪಡಿಸದಿದ್ರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿ ಬಂದ ಮಗನೇ ಅಲ್ಲ. ಬರಲೇ ಗಂಡಸಾಗಿ ಮುಂದಕ್ಕೆ. ಶಿವರಾಜ, ಏನ್ ನೋಡ್ತಾ ಇದ್ದೀಯಾ? ಒದ್ದು ಕೆಡವೋ ಇವರ ಬೋರ್ಡನ್ನು. ಕುಣ್ಣಿಯೇ, ಈ ಅವಮಾನದ ಅಭಿಮಾನಕ್ಕಾಗಿ ಇದೇ ಜಾಗದಲ್ಲಿ ನನ್ನ ಆಸ್ತಿ ಇದೆ ಎಂದು ಕೋರ್ಟಿನಿಂದ ಪತ್ರ ತಂದು ಗೆದ್ದು ನಿನಗೆ ತೋರಿಸದೆ ಹೋದರೆ ನಾನು ಮಿಸ್ಟರ್ ವಾದಿರಾಜ ಅಲ್ಲ. ನೋಡ್ತಾ ಇರೋ ಈ ಸೇಡಿಗಾಗಿ ನಾನು ನಿಮ್ಮನ್ನ इतना दुश्मन से गहरे होने के बावजूद ये कुत्ता कैसे भौंक रहा है? ಕಣ್ಣಿಟ್ಟ ಈ ಕಾರ್ಯ ಮುಗಿಸುವುದೇ ನನ್ನ ಬಲವಾದ ಛಲ. ಲೇ ಪರ್ಷ,
ನಿಂದ ಭಾಳ ಆಗೈತಿ. ಎನ್ ಕೌಂಟ್ರ್ ಕೊಡ್ತಾನ ಬರ್ತಾನ 5 ನಿಮಿಷ ನಿಂದ್ರ. ಈ ಛಲದ ಜಲದಲ್ಲಿ ಪ್ರಾಣಿಯಾಗಿ ನೀವೇನಾದ್ರೂ ಧುಮುಕಲು ಬಂದ್ರೆ ಗಾಳಕ್ಕೆ ಸಿಕ್ಕ ಮೀನಿನಂತೆ ಹೊರಗೆ ಎಳ್ದಾಕ್ಬಿಡ್ತೀನಿ. ತಮ್ಮ ನಿನಗೆ ಆಗಾರು ಹೇಳೀನಿ, ಹೊಳ್ಳೆ ಹೇಳಿದ್ರಾಗ ಭಾಳ ಅರ್ಥ ಇರಲ್ಲ. ಹೇಳ್ತೀನಿ ಕೇಳ. ಒಟ್ಟ ನಮಗೆ ಅವ್ರ ಸುದ್ದಿ ಬರಬಾರ್ದು ನೋಡಪ್ಪ. ನೀನು ಎಲ್ಲಾರ ನಿನ್ನ ಕ್ವಾಡ್ಲಿ ತಗೊಂಡ್ರೆ ರುಂಡಾನ ಕಡಿಬೋದು ಹೊರತಾಗಿ ಮತ್ತು ಏನು ಮಾಡೋಕ್ಕಾಗಲ್ಲ. ಇದೊಂದು ತಿಳ್ಕೊಂಬಿಡ. ಹೋಗು ಗಾಂಡು ನನ್ನ ಮಕ್ಕಳ, ನೀವು ಹಾಕಿರೋ ನಿಮ್ಮ ಕೈಯನ್ನ ಕಡಿಯದೆ ಬಿಡಲಾರ ಈ ವೀರ ಪರಶುರಾಮ. ಶಾಂತಿಯುತವಾದ ನಮ್ಮೆಲ್ಲರಲ್ಲಿ ಸಾರಾಯಿ ಗಾಂಜಾ ಮುಂದುವರಿಸಲು ನಾನೆಂದು ನಿಮಗೆ ಮುಂದೆ ಬಿಡಲಾರೆ. ನಿಮ್ಮಂಥವರಿಗಾಗಿ ನನ್ನ ಗುರುಗಳು ಈ ಕೊಡ್ಲಿಗಳನ್ನು ಕೊಟ್ಟಿದ್ದಾರೆ. ಮೇಲಾಗಿ ನಾನಿರುವುದೇ ನಿಮಗಾಗಿ. ರಾಜ ಅನ್ನ ಅತ್ತಿಗೆ ಕಾಯ್ತಾ ಇರ್ತಾರೆ, ಬನ್ನಿ ಹೋಗೋಣ. ನ್ಯಾಯಾಧೀಶ ನ್ಯಾಯಾಧೀಶ ಸಹಸ್ರ ದಿನಮಾನಗಳಲ್ಲಿ ನ್ಯಾಯಾಧೀಶನಾಗಿ ಪೀಠಲಿರಲುವ ನನ್ನ ಕೇಸನ್ನೇ ಮಣ್ಣು ಪಾಲು ಮಾಡಿದನಲ್ಲ ಆ ಪರಶುರಾಮ. ನೀನೆಷ್ಟೇ ಗರ್ವದಿಂದ ನನ್ನೆದುರು ಹಾಕಿಕೊಂಡರು ಕೊನೆಗೊಂದು ದಿನ ನನ್ನ ಕಾರ್ಯ ಸಾಧಿಸದೆ ಬಿಡಲಾರೆ. ನಿನ್ನ ಮಾವನಾದ ಜಮೀನ್ದಾರನ ಆಸ್ತಿಯನ್ನಲ್ಲ ನನ್ನ ಕೈವಶ ಮಾಡಿಕೊಳ್ಳಬೇಕಾದ್ರೆ ರತಿಯಂತೆ ತುಂಬಿರುವ ಅವಳ ಅಂದವನ್ನ ನಾನು ಸವಿಯದೆ ಬಿಡಲಾರೆ. ಹಂಗ ನಾಳೆ ರಣತುಂಗನ ಕೈಯಿಂದ ಆ ಶಿವರಾಜನ ಕೊಲೆ ಮಾಡಿಸಿ ಅಂದಾಗ ತಿರುತ್ತಿದೆ ನನ್ನ ಸೇಡೆಂಬ ಕ್ರೋಧದ ಜ್ವಾಲೆ. ಆ ಜ್ವಾಲೆಯಲ್ಲಿ ನಿಮ್ಮೆಲ್ಲರನ್ನ ಆಹುತಿಯನ್ನಾಗಿ ಮಾಡಿ ರತಿಯಂತೆ ಕೈ ಸೇರಿ ಬರಲಿರುವ ಪಲ್ಲವಿಯನ್ನ ಡಿಂಗ್ ಚಕ್ರೇ ಡಿಂಗ್ ಚಕ್ಕ ಚುಮ್ಮನು ತಕ ಬಿಡಂಗಿಲ್ಲ. ಅವಳನ್ನೇ ನನ್ನ ಲಲ್ಲಿಯಾಗಿ ಸ್ವೀಕಾರ ಮಾಡಿಕೊಂಡು ನಕಾರವಾಗಿ ಹೋಗುತ್ತಿರುವ ಸೀತೆ ಶಿವರಾಜರ ಪ್ರಾಣಕ್ಕೆ ಪ್ರಣಾಮ ಸಲ್ಲಿಸಿ ಸುತ್ತು ತ್ರಿನಕ್ಷಿ ಆಸ್ತಿಗೆ ಒಡೆಯನಾಗದೆ ಹೋದ್ರ ನನ್ನ ಹೆಸರು ಖತರ್ನಾಕ್ ವಕೀಲ್ ತ್ಯಾಗರಾಜನೇ ಅಲ್ಲ. ಸೈಡ್ ಓ ಮಾರೇಗೌಡ್ರೆ ಸ್ವಲ್ಪ ಸೈಡ್ ಸರ್ದ್ ನಿಲ್ರಲ್ಲ.
ಏ ಸಾಹುಕಾರ, ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನನಗೆ ಪ್ರಾಣದ ಭೀತಿಯೇ ಇಲ್ಲ. ನಿನ್ನೊಂದಿಗೆ ಹೋರಾಡುವುದೇ ನನ್ನ ಗುರಿ. ಏ ಶಿವ್ಯಾ, ಜಮೀನುದಾರನ ವಂಶದ ಕುಡಿಯೇ ನಾನೆಂದು ನನ್ನನ್ನೇ ಅಲುಗಾಡಿಸಲು ಹೊರಟಿರುವೆ ಎಲ್ಲವೋ ಮರಿಯೇ. ಮಳ್ಳ ಕುರಿಯೇ. ಈ ನಿನ್ನ ನರಿಯ ಕೂಗಿಗೆ ಎಂದೂ ಅಲುಗಾಡಲ್ಲವೋ ಈ ಬೆಟ್ಟ. ಏಯ್ ಶಿವ್ಯಾ, ನನ್ನ ಮುಂದೆ ಹಾರಾಡುವ ಈ ನಿನ್ನ ಶಿರ ಹರಿಯದೆ ಬಿಡಲಾರೆನೋ ನಾನು. ಈ ಎಂಟದೆಯ ಬಂಟನ ಮುಂದೆ ಹಾರಾಡುವೆಯಾ ಕುಣ್ಣಿ? ಏ ಸಾಹುಕಾರ, ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನನಗೆ ಪ್ರಾಣದ ಭೀತಿಯೇ ಇಲ್ಲ. ನಿನ್ನೊಂದಿಗೆ ಹೋರಾಡುವುದೇ ನನ್ನ ಗುರಿ. ಗುರಿ ಸಾಧಿಸುತ್ತೇನೆಂದು ನೀನೇನಾದರೂ ನನ್ನ ಮುಂದೆ ಹಾರಾಡಿದರೆ ಕರಿ ತೆಗೆದುಕೊಳ್ಳದೆ ಬಿಡಲಾರನೋ. ದಟ್ ಈಸ್ ಮೈ ವಾದಿರಾಜ್. ಕರಿ ಕರಿ ತೆಗೆದುಕೊಳ್ಳುತ್ತೇನೆಂದು ಬಂದವರ ಶಿರಹರಿಯಲು ನರಹರಿಯಾಗಿ ಅವತರಿಸಿ ಬಂದಿದ್ದಾನೆ ನನ್ನ ಪರಶುರಾಮ. ನಿನ್ನೊಂದಿಗೆ ಹೋರಾಡುವುದೇ ನನ್ನ ಬಲವಾದ ಛಲ. ಛಲ ಛಲ ಸಾಧಿಸುತ್ತೇನೆಂದು ನನ್ನ ಮುಂದೆ ನೀನು ಹಾರಾಡಿದರೆ ನಿನ್ನ ಘಟ ಉರುಳಿಸದೆ ಬಿಡಲಾರನೋ ಈ ವಾದಿ ರಾಜ. ಈ ಭೋಜರಾಜನ ಕುಡಿಯೇ ನಾನೆಂದು ನನ್ನ ಮುಂದೆ ಹಾರಾಡಬೇಡವೋ ಈ ನಮ್ಮ ಆಸ್ತಿಯ ಕಸಿಬಿಸಿ ಒಳಗೆ. ನೀನು ಅನ್ಯಾಯಕ್ಕೆ ಗುರಿಯಾಗಬೇಡ. ನೋಡೋ, ಸುಮ್ಮನೆ ಕೋರ್ಟಿನಲ್ಲಿರುವ ಅರ್ಜಿನ ವಾಪಸ್ ಪಡೆದು ಈ ಆಸ್ತಿಗೆಲ್ಲ ನೀನು ಸಹಿ ಹಾಕಿಬಿಡು. ಇವನು ಒಬ್ಬ ನನ್ನ ಮಗನೆಂದು ತಿಳಿದು ನಿನಗೆ 6 ಎಕರೆ ಜಮೀನು ಬಿಟ್ಟು ಕೊಡುತ್ತೇನಲೇ ಶಿವ. ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿರದಿದ್ದರೆ ಅನುಭವಿಸಲೇ ಈ ಜಮೀನುದಾರನ ಹೊಡೆತವನ್ನು. ಏ ಸಾಹುಕಾರ, ನಿನ್ನ ಈ ಮೋಸದ ಹೊಡೆತಕ್ಕೆ ಬೆದರಿ ಆಸ್ತಿ ಬಿಡುವ ಬೇಕುಪ್ಪ ನಾನಲ್ಲ.
ನಿನ್ನ ಈ ಚಾಟಿ ಏಟಿಗೆ ನನ್ನ ಲಾಠಿ ಪ್ರಹಾರ ಮಾಡಿ ನನ್ನ ದೇಹವನ್ನು ಲೂಟಿ ಮಾಡಿದರು. ಕೋಟ್ಯಾಧೀಶ್ವರನ ಮಗನಾಗಿ ಸಾಯುತ್ತೇನೆ ವಿನಃ ಸೈ ಹಾಕಿ ಸಂಡನೆನಿಸಿಕೊಳ್ಳಲಾರ ಈ ಶಿವರಾಜ. ಕನ್ನಡ ನಾಡಿಗೆನೇ ಗಂಡು ಗಲಿ ಎನಿಸಿಕೊಂಡಿರುವ ಈ ಪುಂಡನಿಗೆ ಪುಂಡನಾಗಿ ಹಾರಾಡುವೆಯ ಕಣ್ಣಿಯೇ, ನಿನ್ನ ಕ್ಷಣಾರ್ಧದಲ್ಲಿ ಢಮ್ ಢಮಾರೆನಿಸಿಬಿಡುವೆ. ನನ್ನ ಮುಂದೆ ಇಷ್ಟೊಂದು ಹಾರಾಡುವ ಏನಿನ್ನ ಸಿರ ಹರಿಯದೆ ನಾ ಬಿಡಲಾರೆ. ಲೇ ರಣತುಂಗ, ಇವನನ್ನ ಒದ್ದು ಬಾಂಡಿಗೆ ಸಹಿ ತೆಗೆದುಕೋ. ಇವನನ್ನು ಒದ್ದು ಅಕ್ರಮಣದಿ ಬಾಂಡಿಗೆ ಸಹಿ ತೆಗೆದುಕೊಳ್ಳುವುದಕ್ಕೆ ದನಿ 3 ಹೊಳೆದಂಡೆ ಆಸ್ತಿಯ ರಾಜವಂಶದ ಮುಕುಟಕ್ಕೆ ಕೈ ಹಾಕಿದ ಇವನ ಗಾಢದೇಕ ಗುಂಡಕ್ಕಿ ಈ ಎಲ್ಲ ಸರ್ವಾಸ್ತಿಗೆ ನಿಮ್ಮನ್ನೇ ಒಡೆಯನಾಗಿ ಮಾಡ್ತೀನಿ. ಬೇಗ ಎಣಿಕೆ ಹಾಕಿರಿ ನಿಮ್ಮ 3ರ ಅಂಕಿಯನ್ನು. ಶಬಾಷ್ ರಣತುಂಗ, ಶಬಾಷ್. ಒಳ್ಳೆಯ ಪ್ಲಾನ್ ಅನ್ನೇ ಮಾಡಿದೆಯೋ ರಣತುಂಗ. ಲೇ ಗಂಡು ಎಂದರೆ ನಿನ್ನ ಹಾಗಿರಬೇಕು ರಣತುಂಗ. ಲೇ ಶಿವ್ಯಾ, ಈ ಸಾಹುಕಾರನ 3 ಅಂಕಿಯ ಮಹತ್ವ ನಿನಗೇನು ತಿಳಿದಿದೆಯೋ? ಇವನು 1 ಎಂದರೆ ತಲೆಬಾಗಿ ಶರಣು ಎನ್ನಬೇಕು. ಮತ್ತ 2ನೇದಾಗಿ ಅಂದ್ರ ರೀ? ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಹೋಗಬೇಕು. ಇಲ್ಲದೆ ಹೋದ್ರೆ ಢಮರ. 3ನೇ ಅಂಕಿ ಕೂಗಿದರೆ ಮರಣದ ವಾರ್ತೆಯನ್ನೇ ಕೂಗುತ್ತಿರುವ ಏ ಶಿವ್ಯ, ಸೈ ಹಾಕಲೇ ಮಗಳ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಗನೇ. 3ನೇದಾಗಿ ಮುಕ್ತಾಯ ಹೊಂದಿಕೋ ಮಗನೇ. ನೆನೆಸಿಕೋ ನಿನ್ನ ಮಣಿ ದೇವರನ್ನು. ರಣತುಂಗ, ನೀನು ಮನುಷ್ಯನಲ್ಲ, ರಾಕ್ಷಸ. ಹೆತ್ತ ಮಾತಾಪಿತರ ಕತ್ತನ್ನು ತೆಗೆಯಲು ಹೇಸಿಗೆ ತಿನ್ನುವ ನಾಯಿ ನೀನು. ಇಷ್ಟೆಲ್ಲ ಅನ್ಯಾಯದ ನನ್ನ ಪ್ರಾಣ ತೆಗೆದರು ಕೊಬ್ಬಿನಿಂದ ಉಪ್ಪಿ ಮೆರೆಯುತ್ತಿರುವ ನಿಮ್ಮ ಉಸಿರಿನ ಹಸಿರಕ್ತ ಕುಡಿಯಲು ಹಸಿದ ಹೆಬ್ಬುಲಿಯಂತೆ ಅಬ್ಬರಿಸಿ ಹಿಂಡು ಹುಲಿಗಳ ಗಂಡನಾಗಿ ಬರುತ್ತಿದ್ದಾನೆ ಆ ನನ್ನ ಪರಶುರ. ಅವನೇ ಅವನು ಹಿಂಡು ಹುಲಿಗಳ ಗಂಡ. ಇಲ್ಲಿ ನಿಂತಿರುವನು ಗಂಡುಗಲಿವಾದಿ ರಾಜ ರಣತುಂಗ. ಈಗೇನೋ ಮಾಡೋದು ಈ ಶಿವರಾಜನ ಶಾಪವನ್ನ. ನೀವೇ ಹೇಳಬೇಕು ಏನ್ ಮಾಡ್ಬೇಕಂತ ಸೌಕರ್ಯ. ಅಂದ್ರೆ ಅಂದ್ರೆ ಮುಂದೆ ಹಿಂದೆ ಮಗ್ಲ ಅಚಕ ಇಚಕ ಕರ್ಸು ನೋಡಕಂತಾರ ನೋಡ್ರಿ ನಮ್ಮ ರಣತುಂಗ ಅವರು. ಒಳ್ಳೆಯ ಪ್ಲಾನನ್ನೇ ಹಾಕಿದಿರ. ಆಗಲೇ ಈ ಶವವನ್ನು ತೆಗೆದು ಒಳಗೆ ಹಾಕಿರಿ. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ಗೌಡ್ರೆ, ಮುಂಜಾನೆ ಎದ್ದು ಗಾರ್ಡನ್ ಕಂತ ಪರಶುರಾಮ ವಾಕಿಂಗ್ ಬರ್ತಾನೆ. ಆ ಸಮಯವನ್ನು ನೋಡಿ ಈ ಶವನ ಅವನ ಕಾಲು ಹತ್ತಿರ ಒಗಿದು ಬೆಟ್ಟು ಬಿಡೋಣ, ಏನಂತೀರಾ? ಏ ಲಕ್ಷ್ಮೀಪತಿ,
ನೀನು ಭಿಕ್ಷಾಪತಿ ಆಗೋದ್ರೊಳಗಾಗಿ ತಲೆ ಓಡಿಸೇ ಬಿಡುತ್ತೀಯ. ಬಹಳ ಶಾನ್ಯ ನೋಡಲೇನೆ. ಗುಡ್ ಐಡಿಯಾ. ನೀನು ಹೇಳಿದಂತೆ ಹಾಗೇ ಮಾಡೋಣ. ಹಲೋ ಪರಶುರಾಮ್. ಹಾಂ ಹಲೋ. ಅದೇತಕ್ಕೋ ನನ್ನನ್ನು ಅರ್ಜೆಂಟಾಗಿ ಬರಲಿಕ್ಕೆ ಹೇಳಿದೆಯಲ್ಲ, ಯಾಕೆ, ಏನು ವಿಷಯ? ಯಾಕೆ ಅಂತ ಕೇಳ್ತಾ ಇದ್ರಲ್ಲ, ಗಾಂಧರ್ವ ರೀತಿಯಿಂದ ಮದುವೆಯಾಗಿ ಎಷ್ಟು ದಿನಗಳು ಕಳೆದವು. ನನ್ನನ್ನು ನಿಮ್ಮ ಮಡದಿ ಅಂತ ನಿಮ್ಮ ಮನೆ ತುಂಬಿಸ್ಕೋದು ಯಾವಾಗ? ಆಗಲೇ ಮರೆತು ಬಿಟ್ರ? ಮರೆಯೋದು ಅಂದರೆ ಹೆಂಗೆ? ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳು ನೀನು. ನಮ್ಮಿಬ್ಬರ ಮೈಮನ ಒಂದಾಗಿ ತನು ಮನವೆಂಬುದು ಭಾಷ್ಯವಾಡುವ ಪುಷ್ಪವಾಗಿ ಅಂದು ಭಾಸ್ಕರನ ಉದಯ ಕಿರಣಕ್ಕೆ ಭಾಸ ಹರಡಿ ನಮ್ಮಿಬ್ಬರ ನರ ನಾಡಿಯಲ್ಲ ಶಿವನ ಸನ್ನಿಧಾನದಲ್ಲಿ ನಾನಿನ್ನ ಕೊರಳಿಗೆ ತಾಳಿ ಕಟ್ಟಿರುವಂದ ಮೇಲೆ ಮರೆಯೋದು ಹೇಗೆ ಸಾಧ್ಯ? ನಾಳೆನೇ ನಮ್ಮ ಮನೆಗೆ ಬಂದು ಬಿಡಿ. ಇದು ನಿಜನಾ? ನಿಜ. ಆದರೆ ನನ್ನ ಅಧಿಕಾರದ ಆಸೆ ಆಕಾಂಕ್ಷೆ ಯಾವಾಗ ಪೂರ್ತಿಯಾಗುತ್ತೋ ಗೊತ್ತಿಲ್ಲ. ಅಲ್ಲ ಪರಶುರಾಮನ ಕೊಡ್ಲಿಯನ್ನು ಹಿಡಿದುಕೊಂಡು ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದ್ರೆ ನಿನ್ನ ಅಧಿಕಾರದ ಆಸೆ ಯಾವಾಗ ನೆರವೇರಬೇಕು ಹೇಳು? ಪಲ್ಲವಿ, ಈ ವೇಷ ನಾನು ಯಾವತ್ತು ಕಾಲೇಜು ಬಿಟ್ಟ ನಂತರ ಧಾರಣ ಮಾಡ್ತೇನೆ. ಇರಲಿ, ಅಗೋ ಅಲ್ಲಿ ನೋಡು. ಎಲ್ಲಿ? ಈ ಕಡೆನಾ? ಹೌದು. ಆ ಹಕ್ಕಿಗಳು ಹೇಗೆ ಒಂದಕ್ಕೊಂದು ಚುಂಬನ ಕೊಡ್ತಾ ಇವೆ ನೋಡು. ಅವುಗಳಂತೆ ನಿಮಗೂ ಕೂಡ ಚುಂಬಿಸುವ ಆಸೆನಾ? ಹೌದು. ಮತ್ತೆ ಹಾಗಾದರೆ ಬನ್ನಿ, ಹಾಡುತ್ತ ನನ್ನ ಬಿಗಿದಪ್ಪಲು.
ಇದ್ಯಾರ ಶವ ಇಲ್ಲೇಕೆ ಎಸ್ದಿದ್ದಾರೆ? ಶಿವರಾಜ, ಏನಪ್ಪ ಇದು ನಿನ್ನ ಪರಿಸ್ಥಿತಿ? ಯಾರೋ ನಿನ್ನ ಕೊಲೆ ಮಾಡಿದ ಕಟುಕ ದಿಟ್ಟ ನನ್ನ ಶಿವರಾಜ ತನ್ನ ವಂಶದ ಪಟ್ಟದ ರಾಜನಾಗುತ್ತಾನೆ ಎಂದು ನಂಬಿದ ನನ್ನ ಕನಸನ್ನ ಕೊನೆಗೂ ಕನಸಾಗಿ ಮಾಡಿದೆಯಾ ತಂದೆ? ನನ್ನ ಅತ್ತಿಗೆ ನನ್ನ ತಮ್ಮ ಶಿವು ಎಲ್ಲಿ ಅಂತ ಕೇಳಿದರೆ ನಾನೇನು ಹೇಳಲಿ? ಅವಳಿಗೆ ನಾನೇನು ಹೇಳಲಿ? ಹೆತ್ತ ತಂದೆ ತಾಯಿನ ಕಳ್ಕೊಂಡ, ಕೊನೆಗೂ ಜೀವನವನ್ನೇ ತ್ಯಾಗ ಮಾಡಿದ ಇಂಥ ಬರಹವನ್ನ ಬೇರ್ಯಾರಿಗೂ ಬರೆಯದಿರು, ಬೇರ್ಯಾರಿಗೂ ಬರೆಯದಿರು. ಇನ್ಸ್ಪೆಕ್ಟರ್, ಇವನೇ ನೋಡಿ ಸರ್ ಕೊಲೆ ಮಾಡಿದ ಗುಂಡಾ ನಂಬರ್ 1 ಆ ನನ್ನ ಮಗ ಶಿವರಾಜನನ್ನ. ಬೇಗ ಇವನನ್ನು ಅರೆಸ್ಟ್ ಮಾಡ್ರಿ. APC, ಯು ಆರ್ ಅಂಡರ್ ಅರೆಸ್ಟ್. ಎಸ್ ಸರ್. ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿರ್ಬಯ್ಯೋ ಕಳ್ಳ ಸಾಹುಕಾರ? ಏಯ್, ನನ್ನ ಮಗ ಶಿವರಾಜನನ್ನ ಕೊಲೆ ಮಾಡಿದ ಕಾರಣಕ್ಕಾಗಿ ನನ್ನ ಮಗ ಶಿವರಾಜನ ಕೊಲೆ ನಾನೇ ಮಾಡಿದ್ದು ಅಂತ ಯಾವ ನಾಲಾಯಕ ನನ್ನ ಮಗ ಹೇಳ್ತಾನೆ? ನಾನೇ ಹೇಳ್ತಾ ಇದ್ದೀನಿ. ಅಂದ್ರೆ ನೀನು ಹೊಟ್ಟೆಗೆ ಅನ್ನ ತಿಂತೀಯೋ ಇಲ್ಲ ಮತ್ತೇನಾದ್ರೂ ತಿಂತೀಯೋ? ಲೇ ಪರ್ಸಾ, ಮುಚ್ಚು ಬೈ ಬದ್ಮಾಸ್! 20 ವರ್ಷದಿಂದಲೂ ಹೊಂಚು ಹಾಕಿ ಈ ಹೆತ್ತ ಮಗನ ಕೊಲೆ ಮಾಡಿದ ಕಟುಕ ನೀನೇ ಅಂತ ಒಟ್ಟು ವೇಷಧಾರಿಯಾಗಿ ಆ ಕಂದನ ಜೀವನವನ್ನೇ ಮೊಟಕುಗೊಳಿಸಿ ಈ ದಿಟ್ಟ ಪರಶುರಾಮನ ಮೇಲೆ ಆಪಾದನೆ ಮಾಡಲು ಬಂದಿರುವೆಯಾ? ಈಗ ನೀನು ಸತ್ಯ ಬಗಳದೆ ಹೋದ್ರೆ ಶಿವರಾಜನ ಅಂತಿಮ ಯಾತ್ರೆ ಹೊರಡೋದಿಲ್ಲ, ನಿನ್ನ ಅಂತಿಮ ಯಾತ್ರೆ ಹೊರಡುತ್ತೆ. ಇನ್ಸ್ಪೆಕ್ಟರ್, ನಿನ್ನ ಜೊತೆ ಕುಳಿತ ಚಕ್ಕ ಆಡಕ್ಕೆ ಕರ್ಕೊಂಡು ಬಂದೀವನ್ಲೇ. ಈ ಭಾಗದ ಒಬ್ಬ ಲಾ ಅಂಡ್ ಆರ್ಡರ್ ವ್ಯಕ್ತಿಗೆ ಆರೋಪಿ ಈ ತರ ಉದ್ಘಾಟನದ ಮಾತನಾಡಿದ್ರು. ಏನ್ ಹಂಗ ನೋಡ್ಕೊಳ್ತಾನೆ ಅಂತಿ? ಎಳ್ಕೊಂಡು ಹೋಗಿ ಜೈಲ್ನಾಗ ಗೊಮ್ಮು ಕೋಟಿನ ಕಟಕಟಿಗೆ ಮ್ಯಾಗ ತಗೊಂಡು ಬಾ.
ವೈಟ್ ಪೇಪರ್ ಮ್ಯಾಗ ಬರದ ಬ್ಲೂ ಪೆನ್ ಹಿಂದ್ ಒತ್ತನು ಮಾಮ ಬಾಳ ಕೆಟ್ಟ ಒತ್ತಿದ ಅಂತ ಮರುದಿನ ಹೇಳ್ಕೊತ ಅಡ್ಡಾಡ್ಬೇಕಿವ. ಸಾಯ್ಬರೇ, ನನ್ನ ತಮ್ಮ ಏನು ತಪ್ಪು ಮಾಡಿದನಂತ ಅರೆಸ್ಟ್ ಮಾಡಿದ್ರಿ ಇವನನ್ನು. ರಾಮಣ್ಣ ಬಂದು ನೋಡ್ರಿ. ನಿನ್ನ ತಮ್ಮ ರಾಮಣ್ಣ, ನಿನ್ನ ತಮ್ಮ ಏನು ಮಾಡಿದ್ದಾನ? ನಿನ್ನ ತಮ್ಮ ಏನು ಮಾಡಿದಾನ? ಲೇ, ನನ್ನ ಮಗ ಶಿವರಾಜನ ಆಸ್ತಿ ಹೊಡಿಬೇಕು ಅಂತ ಅವನನ್ನ ಕೊಲೆ ಮಾಡಿದಾನೆ. ತಮ್ಮ, ಈ ಸಾವುಕಾರ ಹೇಳುತ್ತಿರೋ ಮಹತ್ವ ಸತ್ಯ ಏನಪ್ಪ? ಬೇಗ ಹೇಳು. ಅಣ್ಣ, ಜಗದ ಅನೀತಿಯನ್ನ ನೋಡಿ ನ್ಯಾಯ ದೇವತೆಯೇ ತನ್ನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡಿರುವಾಗ ನಾನು ಯಾವುದೂ ಸತ್ಯ ಅಂತ ಏನು ಹೇಳಲಿ ಅಲ್ಲ. ಹೌದಪ್ಪ, ಹೌದು. ಶ್ರೀಮಂತರೇ, ಈ ಕೊಲೆ ನನ್ನ ತಮ್ಮ ಮಾಡಿಲ್ಲ. ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೀರಿ, ಬಿಟ್ಟು ಬಿಡ್ರಿ ಸಾಹೇಬ್ರೆ. ಏ ಸಾಹುಕಾರ, ನನ್ನ ಕಣ್ಣೆದುರಿಗೆ ನನ್ನನಿಗೆ ಒದ್ದು ಸರಿಯಾಚೆ ಬಡವ ಎಂದೆಯ ಮಗನೇ, ನಿನ್ನ ರಕ್ತ ಕುಡಿಯೋದನ್ನ ಬಿಡಲಾರೆ. ಗೂಟುಕು ನೀರಿಗೂ ಗತಿ ಇಲ್ಲದೆ ಬಂದೀಖಾನೆಯ ವಾಸಿಯಾಗುತ್ತಿರುವ ನೀನು ಗಂಡಸೇ ಆಗಿದ್ದರೆ ನನ್ನ ರಕ್ತ ಕುಡಿಯೋ ತಾಕತ್ತು ನಿನಗೆಲ್ಲಿಂದ ಬರುತ್ತೋ? ಏ ಪರ್ಸ, ನೀನು ಕಳಿಸುವ ಈ ಜೈಲು ಒಂದೇ ನನ್ನನ್ನು ಜೀವಂತ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಿದ್ರು. ನನ್ನ ಬೆನ್ನ ಹಿಂದೆ ಸತ್ಯ ಇದ್ರೆ ಆ ಜೈಲನೇ ನಿಮ್ಮನ್ನ ಹರಕೆಯ ಕೋಣದಂತೆ ಓಡಾಡಿಸಿ ಕಡಿತೀನಿ. ಇದು ಕರಿಯಮ್ಮ ದೇವಿ ಆನೆಯಾಗಿಯೂ ಸತ್ಯ. ದೊಡ್ಡ ಸಿಂಧೂರ ಲಕ್ಷ್ಮಣ ನೀನು ಜತ್ತಿಯ ಜೈಲು ಮುರಿದಂತೆ ಜೈಲು ಮುರಿದು ಬರುತ್ತಾನಂತೆ. ಏಯ್, ನೀನು ಹೊರಗೆ ಬರ್ತೀನಿ ಅಂದ್ರೆ ನಾನು ಬಿಡಬೇಕಲ್ವೋ? ಢಮ್ ಢಮರ. ಅದ್ರಾಗ ನಾ ಕೋರ್ಟ್ನಾಗ ಬಂದ ಮ್ಯಾಲ ಡಿಂಗ್ ಚಾಕ್ರೇ ಡಿಂಗ್ ಚಾಕ ಜಮ್ ಅನಿಸ್ತಾನೆ ಇವಾಗ. ಎಗ್ರಿಸ್ ಎದೆಗೆ ಜಾಡಿಸ್ ಒದ್ದ ಅಂದ್ರೆ ಕೆಮ್ಮೋದಕ್ಕೂ ಆಗೋದಿಲ್ಲ ನಿನಗೆ. ಏಯ್, ಈ ನಿನ್ನ ಬಂಡ ಮಾತಿಗೆ ಇಲ್ಲಿ ನಡೆಯೋದಿಲ್ಲವೋ? ಇವನು ದಟ್ ಈಸ್ ಮೈ ವಾಧಿರಾಜ್. ದಂಡಿಗೆದರಿಲ್ಲ, ದಾಳಿಗೆದರಿಲ್ಲ. ನಿನ್ನಂತಹ ಒಬ್ಬ ದಾಂಡಿಗನಿಗೆ ಹೆದರುವನೇನೋ ಈ ವಾಧಿರಾಜ. ಇವನು ಢಮ್ ಢಮರ. ಶ್ರೀಮಂತರೇ, ನಿಮ್ಮ ಹಣದಿಂದಲೇ ಓದಿಸಿ ಅವನನ್ನು ನಿಮ್ಮ ಕೈಯರಿ ಕೊಲ್ಲಬೇಡಿ ಶ್ರೀಮಂತರೇ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಅಣ್ಣ, ಆಸ್ತಿ ಆಸೆಗಾಗಿ ಮಗನ ಕೊಲೆ ಮಾಡಿದ ಕಟುಕನ ಕಾಲ್ಗೆ ಬೀಳ್ಬೇಡ ಅಣ್ಣ, ಬೀಳ್ಬೇಡ. ಏನಿದ್ರು ಇವನ ಪಾಪದ ಹೊರೆ ನನಗೇ ಇರಲಿ. ಹೌದಪ್ಪ, ಹೌದು. ಆಸ್ಪತ್ರೆಯಲ್ಲಿದ್ದ ಮಗನೊಂದಿಗೆ ಈಗ ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಪರಶುರಾಮ? ನಾನು ಹೇಗೆ ಬದುಕಲಿ? ಅಳಬೇಡ ಅಣ್ಣ, ಅಳಬೇಡ. ಜಗದ ಅನೀತಿಯನ್ನ ನೋಡಿ ನ್ಯಾಯ ದೇವತೆಯು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡ್ಳು. ಗುರು ಸದಾನಂದನು ಶ್ರೀಕೃಷ್ಣ ಪರಮಾತ್ಮನು ಈ ಲೋಕಕ್ಕೆ ಅವತರಿಸಿ ಬಂದೇ ಬರುತ್ತಾನೆ ಅಣ್ಣ, ಬಂದೇ ಬರ್ತಾನೆ. ಅವನಿಗೆಲ್ಲ ನಮ್ಮ ಚರಿತ್ರೆ ತಿಳಿಯೋದು ದೊಡ್ಡ ಮಾತಲ್ಲ. ಆಸ್ಪತ್ರೆಯಲ್ಲಿದ್ದ ಮಗನೊಂದಿಗೆ ನಿನ್ನ ಅತ್ತಿಗೆಯನ್ನು ಕಟ್ಟಿಕೊಂಡು ನಿನ್ನ ಅತ್ತಿಗೆ ಕೇಳಿದರೆ ಅವಳಿಗೆ ಏನಂತ ಉತ್ತರಿಸಲಿ ಪರಶುರಾಮ? ಏನಂತ ಉತ್ತರಿಸಲಿ?
ಜೈಲಿಗೆ ಹೋಗೋಕ್ಕಿಂತ ಒಂದು ಮಾತನ್ನ ಇದೇ ಶ್ರೀಮಂತನ ಮಗಳಿಗೆ ಪಲ್ಲವಿಗೆ ತಾಳಿ ಕಟ್ಟಿ ಮಡದಿಯಂತ ಸ್ವೀಕರಿಸಿದ್ದೇನೆ ಅನ್ನ. ಅವಳೇನು ಇವತ್ತು ನಮ್ಮ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಅನ್ನ. ಅವಳನ್ನ ನಿನ್ನ ಹೆತ್ತ ಮಗಳಂತೆ ನೋಡ್ಕೋಬೇಕಣ್ಣ. ಆಯ್ತಪ್ಪ, ಈ ಮಾತು ತಪ್ಪದೆ ನಡೆಸಿಕೊಡ್ತೇನಪ್ಪ. ನಿನ್ನ ಸಂತೋಷವೇ ನನ್ನ ಸಂತೋಷ ತಮ್ಮ. ನಿನ್ನ ಬಡವ, ಯಾರನ್ನ ಕೇಳಿ ನನ್ನ ಮಗಳಿಗೆ ತಾಳಿ ಕಟ್ಟಿದೆಯೋ ನನ್ನನ್ನು ಮುಗಿಸದೇ ಬಿಡಲಾರೆ ನಾನು. ಏ ವಾದಿ, ಇನ್ನು ಮೇಲಿಂದ ನೀನು ನನಗೆ ಮಾವ, ಈ ಚೇಲಾಗಳಿಗೆ ನಾನು ಭಾವ. ಏ ಚೇಲ, ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಡ್ರು. ಬರ್ತೀನಿ. ಏ ಇನ್ಸ್ಪೆಕ್ಟರ್, ಏನ್ ನೋಡ್ತಾ ಇದೆಯೋ? ಇವನನ್ನ ಮೊದಲು ಹೇಳ್ಕೊಂಡು ಹೋಗ್ರಿ. ಹಾಗಂತಿದ್ರ 1 ಲಕ್ಷ ರೂಪಾಯಿ ಕೊಡ್ರಿ ಅವನಿಗ. 1 ಲಕ್ಷ ಯಾಕೋ? ನಿನಗ ಫೋನ್ ಪೇ ಮಾಡಿ 2 ಲಕ್ಷ ಕೊಡ್ತೀನಿ. ಮೊದಲೇ ಇವನಿಂದ ಜಾಗ ಖಾಲಿ ಮಾಡು. ಲಾಕಪ್ನ್ಯಾಗ ಡೆಂಗ್ ಚಾ ಕಾಣಿಸ್ಬೇಡವಣ. ವಕೀಲ, ಈ ಪರಶುರಾಮ ಜೈಲ್ಗೆ ಹೋಗ್ತಾನಂತ ತಿಳಿದು ನಿಮ್ಮ ಕಿವಿ ಮಾತಿನ ಚುಚ್ಚೇನಾದರೂ ನನ್ನ ಮನೆತನಕ್ಕೆ ಕಚ್ಚಿದ್ರೆ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ನಿಮ್ಮೊಬ್ಬೊಬ್ಬರಿಗೆ ಸರಾನ ಹಾಕಿ ಮುಂಡದಿಂದ ಪುಟಿ ಪುಟಿದು ಹೊರಬರುವ ನಿಮ್ಮ ರಕ್ತದಲ್ಲಿ ಈ ನಾಡಿನ ಗರತಿಯರ ಪಾದ ತೊಳೆದಿದ್ರೆ ನಾನು ನಿಮ್ಮಂತ ಹಿಂಡು ಹುಲಿಗಳ ಗಂಡ ವೀರ ಪರಶುರಾಮನೇ ಅಲ್ಲ. ಬರ್ತೀನಿ. ತ್ಯಾಗರಾಯ್, ಈ ನನ್ನ ಮಗ ಹೇಗೆ ಹೊರಗೆ ಬರ್ತಾನೋ ನಾನು ನೋಡೇ ಬಿಡ್ತೇನೆ. ಅವನ್ ಯಾರ್ರಿ ಬಿಡ್ತಾರ ಹೊರಗ? ಬರಾಕ ಬಿಟ್ರ ನಮ್ಮ ಅಪ್ಪನ ಮಗನ ನಾನಲ್ಲ. ಜೈಲಿ ಕಳ್ಸೇನೆ ಅಂದ ಮ್ಯಾಲ ಕರಸ್ರಿ ಹಾಕಿನ. ಅಲ್ಲ, ಜತ್ತಿ ಜೈಲು ಮುರಿದ ಸಿಂಧೂರ್ ಲಕ್ಷ್ಮಣ ಬಂಧಾನ ಅಂತ ತಿಳ್ಕೊಂಡ ಅಮ್ಮ ಕರಿಯಮ್ಮನ ಮೇಲೆ ಹಾನಿ ಮಾಡಿ ಹೇಳ್ತೀಯ? ನಿನ್ನಂತ ಪುಂಡ ಪೋಕರಿಗಳಿಗೆ ದಂಡನಾಯಕ ಇವನು. ಅದು ಹೇಗೆ ನೀನು ಹೊರಗೆ ಬರ್ತೀವೋ ನಾನು ನೋಡೇ ಬಿಡ್ತಾನಲ್ಲ.